ಮಾರ್ನಿಂಗ್ ಗಾಯ್ಸ್. ಈಗ 5:50 ಆಗಿದೆ ಟೈಮಿಂಗ್ಸು. ವೈಟ್ಲಾ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೊ ಇವಾಗ ಇಲ್ಲಿಂದ ಮುನ್ನಾರ್ಗೆ ಪ್ರಯಾಣ ನಮ್ಮದು. ಲೆಟ್ಸ್ ಗೋ. ಅಲ್ಲಿ ಎಂಕ್ವೈರ್ ಮಾಡಿ ಕೇಳ್ಕೊಂಡು ಹೋಗ್ಬಿಡೋದು. ಗಾಯ್ಸ್, ನೀವು ನೋಡಿದ್ರಲ್ಲ, ಸೊ ನಾವು ನಿನ್ನೆ ಅಲಿಪಿಗೆ ಹೋಗಿದ್ವಲ್ಲ. ಸೊ ಅಲಿಪಿಲಿ ನಮ್ದು ಲೈಟ್ ಹೌಸ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಪ್ಲ್ಯಾನ್ ಇದ್ದಿದ್ದು ಮುನ್ನಾರ್ಗೆ ಪ್ಲ್ಯಾನ್. ನೈಟೇ ನಾವು ಮುನ್ನಾರ್ಗೆ ಹೋಗ್ಬಿಟ್ರೆ ಬೆಳಗಿನ ಜಾವ 6:30ಇಂದನೇ ನಾವು ಮುನ್ನಾರ್ನ ನೋಡ್ಬೋದಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ಸ್ವಲ್ಪ ಎಡವಟ್ಟು ಆಯಿತು. ಸೊ ಅದೇನಪ್ಪ ಅಂದರೆ ಬಸ್ಸು ಯಾವುದೂ ಇರಲಿಲ್ಲ ಅಲ್ಲಿಗೆ. ಅಲಿಪಿಯಲ್ಲಿ ಹೋಗಿ ಕೇಳಿದ್ದಕ್ಕೆ ಬಸ್ ಯಾವುದಿಲ್ಲ ಮುನ್ನಾರ್ಗೆ ಅಂದರು. ಸೊ ಕ್ಯಾಬ್ ಕೇಳಿದ್ರೆ ಅರೌಂಡಿಂಗ್ 5,000 ಹೇಳಿದ್ರು ಮುನ್ನಾರ್ಗೆ. ಎಲ್ಲಿಂದ ಅಲಿಪಿಂದ ಮುನ್ನೂರಿಗೆ 5,000 ಕ್ಯಾಬ್ ಹೇಳಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ತಿರ್ಗಾ ಮತ್ತೆ ಅಲ್ಲಿಂದ ನಾವು ವೈಟ್ಲಾಗೆ ಬಂದ್ವಿ. ವೈಟ್ಲಾದಲ್ಲೂ ಬಸ್ ಸಿಗಲಿಲ್ಲ ಅಲಿಪಿಗೆ. ಅಲ್ಲಿಂದ ಮತ್ತೆ ನಮ್ಮ ಬೆಂಗಳೂರಿಗೆ ಒಂದು KSRTC ಸಿಕ್ತು. ಸೊ KSRTCಲಿ ನಾವು ಬಂದ್ವಿ. ಅರೌಂಡಿಂಗ್ ಮತ್ತೆ ಅಲ್ಲಿ 130 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ಚಾರ್ಜ್ ಮಾಡಿಬಿಟ್ಟು ವರ್ಷೊಳಗೆ 10:30 ಆಯಿತು ವೈಟ್ಲಾಗೆ. ಸೊ 10:30 ವೈಟ್ಲಾದಲ್ಲಿ ಇಳ್ಕೊಂಡು ಸೊ ಮತ್ತು ನಾವು ಹೋಟೆಲ್ಲು ಪಿಕ್ ಮಾಡಿಕೊಂಡು ಹೋಟೆಲಲ್ಲಿ ಸ್ಟೇ ಆಗಿಬಿಟ್ವಿ. ಸೊ ಇಲ್ಲಿ ಬಂದು ವೈಟ್ಲದಲ್ಲೇ ನೈಟೇ ಕೇಳ್ಕೊಂಡು ಹೋಗಿ ಇನ್ಫಾರ್ಮೇಷನ್ನು ಮುನ್ನಾರ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ. ಸೊ ಅಲ್ಲಿ ಬಸ್ ಎಂಕ್ವೈರಿಗಳಿಗೆ 5:30ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ವರ್ಷೊಳಗೆ ಇಲ್ಲಿಗೆ ಅರೌಂಡಿಂಗ್ 6:30 o'clock ಆಗಿತ್ತು. ಸೊ ಇಲ್ಲಿ ಕೇಳೋದಕ್ಕೆ ನಮಗೆ ಸಿಕ್ಕಿದ್ದೇ ಪ್ರೈವೇಟ್ ಗಾಡಿ. ಸೊ KSRTC ಇನ್ನೂ ಲೇಟ್ ಅಂದರೆ, ಸೊ ಹಾಗಾಗಿ ನಾವು ಪ್ರೈವೇಟ್ ಗಾಡಿನ ಚೂಸ್ ಮಾಡ್ಕೊಂಡ್ವಿ. ಸೊ ಇಲ್ಲಿಂದ ನಮಗೆ ಅರೌಂಡಿಂಗು ಹೋಗಿದ್ದಕ್ಕೆ ಅಲ್ಲಿ ಕೇಳಿದ್ದಕ್ಕೆ ಮುನ್ನಾರ್ಗೆ ಹೋಗೋಷ್ಟೊಳಗೆ 10:45 ಆಗ್ತಂದ್ರು. ಬಟ್ ನಮ್ಗೆ ರೀಚ್ ಆಗಿದ್ದು 11:30ಗೆ ರೀಚ್ ಆಯಿತು. ಸೊ ಇದು ನೀವು ನೋಡ್ತಿದ್ರಲ್ಲ, ಇದೇ KSRTC ಅಲ್ವಾ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ ಇದೆ. ಸೊ ಬೆಂಗಳೂರಿಂದ ಬೇಕಾದ್ರೆ ನೀವು ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಇಲ್ಲಿಂದನೂ ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗುತ್ತೆ ನಿಮಗೆ. ಸೊ ಅಲ್ಲಿಂದನೇ ಬರಬೇಕಂತೇನೇ ಇಲ್ಲ. ಅಲ್ವಾಗಿ ಬಂದು ಅಲ್ವಾದಿಂದನೂ ನಿಮಗೆ ಮುನ್ನಾರ್ಗೆ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿಂದನೂ ನಿಮ್ಗೆ ಬಸ್ ಅವೈಲೇಬಲ್. ಸೊ ಇದೇ ನಮ್ಮ ಬಸ್ಸು. ಅರೌಂಡಿಂಗ್ ಒಬ್ಬರಿಗೆ 160 ರೂಪೀಸ್ ಚಾರ್ಜ್ ಮಾಡೋದು. ಸೊ ಟಿಕೆಟ್ ಆಲ್ರೆಡಿ ಶೋ ಮಾಡಿದ್ದೀನಿ. ಸೊ ನೋಡಿ ನೀವು ಆಡಿಮಿಲಿ ಹೇಗಿದ್ದೀವಿ. ಆಡಿಮಿಲಿ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ್ ಕೆಳದಲ್ಲಿ ಆಡಿಮಿಲಿ ಕಿಂಗ್ ಆಫ್ ಮುನ್ನಾರ್. ಸೊ ಪ್ರೈವೇಟ್ ಗಾಡಿ ಇದೆ. ಸೊ ಗಾಯ್ಸ್, ಈ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿದೆ. ತಪ್ಪದೇ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ವೆರಿ ಬ್ಯೂಟಿಫುಲ್ ಆಗಿರೋ ವಾತಾವರಣ, ಆ ಟೀ ಪ್ಲಾನೆಟ್ಟು, ಆ ವಾತಾವರಣ ಜೊತೆಗೆ ಆ ತಂಪಾದ ಗಾಳಿ, ನಾವು ಹೋಗ್ತಿರೋ ಬಸ್ಸಿಗೆ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಮಾತ್ರ ಮಿಸ್ ಮಾಡಿದೆ, ತಪ್ಪದೇ ನೋಡಿ. ಸೊ ಇಲ್ಲಿಂದನೇ ನಿಮಗೆ ಬ್ಯೂಟಿಫುಲ್ ಒರಿಜಿನಲ್ ಮುನ್ನಾರ್ ಪ್ಲೇಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಯಾರೆಲ್ಲ ಕೇರಳಕ್ಕೆ ಹೋಗಿಲ್ಲೋ ಬನ್ನಿ. ಸೊ ನಾನು ನಿಮ್ಮ ಜೊತೆ ಗೈಡಾಗಿದ್ದು ನಾನು ನಿಮ್ಮನ್ನು ಮುನ್ನಾರ್ಗೆ ಕರ್ಕೊಂಡೋಗಿ ಪ್ರತಿಯೊಂದು ಪ್ಲೇಸ್ನ ತೋರಿಸ್ತೀನಿ. ಸೊ ತಪ್ಪದೇ ಈ ವಿಡಿಯೋ ನೋಡಿ. ಸೊ ವಿಡಿಯೋದಲ್ಲಿ ಹೋಗೋ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೈಸ್, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗೆ ಮಾಡೋಕ್ಕೆ ತುಂಬ ಅನುಕೂಲವಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ತಪ್ಪದೆ. ಥ್ಯಾಂಕ್ ಯು. ಸೊ ಟ್ರಾವೆಲ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಮುನ್ನಾರ್ಗೆ ಓನ್ ವೆಹಿಕಲ್ ಬಂದರೆ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲಂದ್ರಲ್ಲಿ ನಿಲ್ಲಿಸ್ಬಿಟ್ಟು ನಿಮ್ಗೆ ಇಷ್ಟವಾದ ಪ್ಲೇಸ್ನ ಆನಂದಿಸಿ ಸೊ ಖುಷಿ ಪಡ್ತಾ ಆ ವಾತಾವರಣ ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಳ್ಳೋದ್ರಿಂದ ಸೊ ನನಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ತೊಗೊಂಡಾಗಾಯಿತು. ಸೊ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಿಲ್ಲ. ಸೊ ನೀವು ಬಂದರೆ ಡೆಫಿನೆಟ್ಲಿ ಓನ್ ವೆಹಿಕಲಲ್ಲಿ ಮಾಡ್ಕೊಳ್ಳಿ, ಇಲ್ಲ ಒಂದು ರೆಂಟ್ಗಾದರೂ ತೊಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಯಾವುದೇ ಪ್ಲೇಸು ಮಿಸ್ ಆಗಬಾರ್ದಂದರೆ ನೀವು ಓನ್ ವೆಹಿಕಲ್ನೇ ನನ್ನ ಸಜೆಸ್ಟ್ ಬಂದುಬಿಟ್ಟು ಓನ್ ವೆಹಿಕಲ್ ಇಸ್ ಬೆಸ್ಟ್. ಯಾಕಂದರೆ ಪ್ರತಿಯೊಂದು ಪ್ಲೇಸು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಸೊ ಅಲ್ಲಿಂದ ನಿಮ್ಗೆ ಮುನ್ನಾರ್ ಬಿಟ್ಟು ಬೇರೆ ಕಡೆ ಹೋಗೋಕ್ಕೆ ಆಗೋಲ್ಲ, ಆ ಥರ ನಿಮ್ಗೆ ಅನಿಸುತ್ತೆ, ಆ ಫೀಲ್ ಇರುತ್ತೆ. ಯಾಕಂದರೆ ಅಂಥ ವಾತಾವರಣ ಹಂಗಿದೆ. ಸೊ ಹಾಗಾಗಿ ನೀವು ಓನ್ ವೆಹಿಕಲ್ ರೆಂಟೆಡ್ ವೆಹಿಕಲ್ ಚೂಸ್ ಮಾಡಿದ್ರೆ ಬೆಟ್ರು ಅಂತ ನನ್ನ ಒಪಿನಿಯನ್. ಆ ದಾರಿಯಲ್ಲಿ ಹೋಗಬೇಕಾದ್ರೆ ಸಣ್ಣ ಜಲಪಾತಗಳು, ಆ ವಾತಾವರಣ ಮತ್ತು ಆ ಸಾಂಗು, ನೆದರ್ರು, ಅರ್ಲಿ ಮಾರ್ನಿಂಗು ಸನ್ರೈಸರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ತುಂಬ ಖುಷಿ ಕೊಡುತ್ತಪ್ಪ. ಸೊ ನನ್ನ ಪ್ರಕಾರ ಈಸ್ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಮುನ್ನಾರ್. ಸೊ ನನ್ನ ಲೈಫಲ್ಲಿ ಮಾತ್ರ ಮರೆಯಲಾಗದಂತೆ ಏನಾದರೂ ಇದೆಯಂದರೆ ಸೊ ಅದು ಮುನ್ನಾರ್. ಸೊ ಮುನ್ನಾರಲ್ಲಿ ತುಂಬ ನೋಡೋಂತಿದೆ. ಒಂದು ದಿವಸಕ್ಕೆ 2 ದಿವಸಕ್ಕೆ ಪ್ಲಾನ್ ಮಾಡಲ್ಲ, ಮಿನಿಮಮ್ 1 ವೀಕ್ ನೋಡಬೇಕು. ಎಲ್ಲ ಕಂಫರ್ಟಬಲ್ಗೆ ನೋಡಬೇಕು. ಆ ವಾತಾವರಣ ಅದೆಲ್ಲ ನೋಡಬೇಕಂದ್ರೆ
ಸೊ ಮಿನಿಮಮ್ 1 ವೀಕ್ ಬೇಕೇ ಬೇಕು. ಸೊ ನೋಡಿ ಈ ವ್ಯೂಸ್ನ ಎಂಜಾಯ್ ಮಾಡಿ. ಸೊ ಯಾರೆಲ್ಲ ಅಲ್ಪಿ ವಿಡಿಯೋ ನೋಡಿಲ್ಲೋ ಸೊ ಅವ್ರಿಗೆ ಕೆಳಗೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡಿ ಎಂಜಾಯ್ ಮಾಡಿ, ಅದು ಕೂಡ ಚೆನ್ನಾಗಿದೆ. ಸೊ ಅಲ್ಪಿಯಲ್ಲಿ ಶಿಕಾರಿ ಬೋಟು, ಲೈಟ್ ಹೌಸು ತುಂಬ ವ್ಯೂಸು ಚೆನ್ನಾಗಿದೆ. ಸೊ ಅಲ್ಲಿ ಆ ವಿಡಿಯೋ ಬೇಕಾದರೆ ನೀವು ನೋಡಿ ಎಂಜಾಯ್ ಮಾಡಿ. ಗಾಯ್ಸ್, ಇನ್ನೇನು ನಾವು ಮುನ್ನಾರ್ಗೆ ಕೆಲವೇ ಮೀಟರ್ಗಳಲ್ಲಿ ನಾವು ಹತ್ತಿರದಲ್ಲಿದ್ದೀವಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದು ಮುನ್ನಾರ್ಗೆ
ಎಂಟ್ರೆನ್ಸ್ ಅನ್ಕೋಬೋದು ನೀವು. ಸೊ ಇಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗ್ತಿದೆ ಟೀ ಪ್ಲಾನೆಟು, ಆ ವಾತಾವರಣ. ಸೊ ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಮೋಡಗಳು ನಮ್ಮ ಮೇಲೇ ಚಲಿಸ್ತಿದೆ ಅನ್ನೋ ಥರ ಫೀಲ್ ಬರುತ್ತಿದೆ. ಆ ಗುಡ್ ಫೀಲಿಂಗ್, ಆ ವೆದರು, ಆ ವಾತಾವರಣ. ಇನ್ನೂ ಕೆಲವೊಂದು ಕಡೆ ನೋಡ್ತಿದ್ದೆ, ಇಲ್ಲಿ ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಲೇಟ್ ಆಯಿತು. ಸೊ ಇನ್ನೂ ಮುಂದೆ ಬರುವ ವೀಡಿಯೋಗಳು ಇದಕ್ಕಿಂತ ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿವೆ. ಸೊ ದಯವಿಟ್ಟು ಅದನ್ನು ನೋಡಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೇಕು. ಸೊ ನೋಡಿದ್ರಲ್ಲ ಗೈಸ್, ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಸೊ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.